ಸುಮ್ನಹಳ್ಳಿ ಅಂತ ಒಂದು ಊರಿತ್ತು. ಆ ಊರಲ್ಲಿ ರಾಮಣ್ಣ ಅಂತ ಒಬ್ಬ ವ್ಯಾಪಾರಿ ಇದ್ದ. ಜನರಿಗೆ ಬೇಕಾದ ವಸ್ತುಗಳನ್ನ ಮಾರುಕಟ್ಟೆಗೆ ಕೊಂಡೊಯ್ಯುವುದೇ ಅವನ ದಿನನಿತ್ಯದ ಕೆಲಸವಾಗಿತ್ತು. ಅವನಿಗೆ ಸಹಾಯ ಮಾಡಲು ಅವನ ಬಳಿ ಒಂದು ಕತ್ತೆ ಕೂಡ ಇತ್ತು. ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕತ್ತೆಯ ಮೇಲೆ ವಸ್ತುಗಳನ್ನು ಏರಿಸಿ ಮಾರುಕಟ್ಟೆಗೆ ಹೊರಟು ಹೋಗುತ್ತಿದ್ದ. ಕತ್ತೆಯ ಬೆನ್ನ ಮೇಲೆ ಚೀಲಗಳು ಸರಿಯಾಗಿ ಕಟ್ಟಲ್ಪಟ್ಟಿರುತ್ತವು. ಕತ್ತೆ ನಿಧಾನವಾಗಿ ಆದರೆ ದೃಢವಾಗಿ ರಾಮಣ್ಣನ ಹಿಂದೆ ಮುಂದೆ ನಡೆಯುತ್ತಿತ್ತು. ಮಾರುಕಟ್ಟೆಗೆ ಹೋಗುವ ದಾರಿಯಲ್ಲಿ ಒಂದು ನದಿ ಇತ್ತು. ಆ ನದಿಯ ಬಳಿ ರಾಮಣ್ಣ ಪ್ರತಿದಿನ ತನ್ನ ಕತ್ತೆಗೆ ಸ್ನಾನ ಮಾಡಿಸುತ್ತಿದ್ದ. ಕತ್ತೆಗೆ ನೀರಿನಲ್ಲಿ ಆಟ ಆಡೋದು ತುಂಬಾ ಇಷ್ಟ. ಒಂದು ದಿನ ರಾಮಣ್ಣನು ಮಾರಾಟಕ್ಕೆಂದು ಒಂದು ದೊಡ್ಡ ಉಪ್ಪಿನ ಚೀಲವನ್ನು ಕತ್ತೆಯ ಮೇಲೆ ಏರಿಸಿದ. ನದಿಯನ್ನು ದಾಟುವಾಗ ಉಪ್ಪಿನ ಭಾರ ತಡೆಯಲಾಗದೆ ಕತ್ತೆಯ ಕಾಲು ಜಾರಿ ನದಿಯೊಳಗೆ ಬಿದ್ದಿತು. ನೀರಿನಲ್ಲಿ ಬಿದ್ದ ತಕ್ಷಣ ಉಪ್ಪು ಕರಗಿ ಚೀಲದ ತೂಕ ಕಡಿಮೆಯಾಯಿತು. ಕತ್ತೆಗೆ ಆಶ್ಚರ್ಯ ಆಯಿತು. ನೀರಿನಲ್ಲಿ ಬಿದ್ದರೆ ಭಾರ ಕಡಿಮೆಯಾಗುತ್ತೆ ಅಂದುಕೊಂಡಿತು. ಮರುದಿನದಿಂದ ನದಿ ಕಂಡಾಗಲೆಲ್ಲ ಕತ್ತೆ ಬೇಕಂತಲೇ ನೀರಿನಲ್ಲಿ ಬೀಳತೊಡಗಿತು. ರಾಮಣ್ಣನಿಗೆ ಕತ್ತೆಯ ಈ ಚತುರತೆ ಗೊತ್ತಾಯಿತು. ಮುಂದಿನ ದಿನ ಅವನು ಉಪ್ಪಿನ ಬದಲು ಹತ್ತಿಯ ಚೀಲವನ್ನು ಕತ್ತೆಯ ಮೇಲೆ ಹಾಕಿದ. ನದಿಯ ಬಳಿ ಬಂದಾಗ ಕತ್ತೆ ಎಂದಿನಂತೆ ನೀರಿನಲ್ಲಿ ಬಿದ್ದಿತು. ಆದರೆ ಈ ಬಾರಿ ಹತ್ತಿ ನೀರು ಹೀರಿ ಚೀಲವು ತುಂಬಾ ಭಾರವಾಯಿತು. ಕತ್ತೆಗೆ ನಡೆಯಲು ಕೂಡ ಆಗಲಿಲ್ಲ. ಆಗ ಕತ್ತೆಗೆ ತಾನು ಮಾಡಿದ ತಪ್ಪಿನ ಅರಿವು ಆಯಿತು. ಅಂದಿನಿಂದ ಕತ್ತೆ ಯಾವುದೇ ಚತುರಿ ಮಾಡದೆ ಸಂತೋಷದಿಂದ ಕೆಲಸ ಮಾಡತೊಡಗಿತು. ತೂತ ಮೋರ, ಹೇಗಿತ್ತು ಕಥೆ? ತುಂಬಾ ಚೆನ್ನಾಗಿತ್ತು ತಾರಾ, ನಂಗಂತೂ ಇಷ್ಟ ಆಯ್ತು. ಮಕ್ಳೇ, ನಿಮ್ಗೂ ಇಷ್ಟ ಆಯ್ತಾ? ಸರಿ, ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.